ಕ್ಲಾಸ್ 9th ವಿಜ್ಞಾನ ಅಧ್ಯಾಯ 15 ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಈ ಪಾಠದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಗರಿಷ್ಠ ಇಳುವರಿಯನ್ನು ನಿಶ್ಚಿತವಾಗಿ ನೀಡುವ ಯಾವುದಾದರೂ ಒಂದು ಬೆಳೆಯ ಉತ್ಪಾದನಾ ವಿಧಾನವನ್ನು ವಿವರಿಸಿ. ಸಸ್ಯಗಳ ತಳೀಕರಣ. ಈ ವಿಧಾನದ ಮೂಲಕ ಅಪೇಕ್ಷಿತ ಗುಣಗಳನ್ನು ಒದಗಿಸುವ ವಂಶವಾಹಿಯನ್ನು ಸೇರಿಸುವುದರಿಂದ ಬೆಳೆ ಸುಧಾರಣೆ ಮಾಡಲಾಗುತ್ತದೆ. ವಿಭಿನ್ನ ಹವಾಮಾನದ ಪರಿಸ್ಥಿತಿಗಳಲ್ಲಿ ಅಧಿಕ ಇಳುವರಿ ನೀಡುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಿಧಾನ ಮೂಲಕ ಪ್ರತಿ ಎಕರೆ ಬೆಳೆಯ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸಬಹುದು. ಪ್ರಶ್ನೆ 2. ಕೃಷಿ ಭೂಮಿಯಲ್ಲಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಏಕೆ ಬಳಸುತ್ತಾರೆ? ಉತ್ತರ: ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು, ಅಧಿಕ ಇಳುವರಿಯನ್ನು ಪಡೆಯಲು, ಅಲ್ಪಾವಧಿ ಮತ್ತು ದೀರ್ಘಾವಧಿ ಲಾಭ ಪಡೆಯಲು. ಪ್ರಶ್ನೆ 3. ಅಂತರ ಬೇಸಾಯ ಮತ್ತು ಸರದಿ ಬೇಸಾಯಗಳ ಅನುಕೂಲತೆಗಳೇನು? ಉತ್ತರ: ಅಂತರ ಬೇಸಾಯ ಮತ್ತು ಸರದಿಗಳ ಬೇಸಾಯ ಅನುಕೂಲತೆಗಳು ಉತ್ತಮ ಇಳುವರಿಯನ್ನು ಕೊಡುತ್ತವೆ. ಕೀಟಗಳ ಮತ್ತು ರೋಗಗಳ ಕೃಷಿ ಭೂಮಿಯಲ್ಲಿನ ಒಂದು ಬೆಳೆಗೆ ಸೇರಿದ ಎಲ್ಲ ಸಸ್ಯಗಳಿಗೆ ಹರಡುವುದನ್ನು ತಡೆಗಟ್ಟುತ್ತದೆ. ಇದು ಒದಗಿಸಿದ ಪೋಷಕಾಂಶಗಳು ಗರಿಷ್ಠ ಪ್ರಮಾಣದಲ್ಲಿ ಬಳಕೆಯಾಗುವುದನ್ನು ನಿಶ್ಚಿತಗೊಳಿಸುತ್ತದೆ. ಈ ಕೆಳಗೆ ನಿಯಂತ್ರಣ ಮಾಡಬಹುದು. ಪ್ರಶ್ನೆ 4. ಅನುವಂಶೀಯತೆ ಬದಲಾವಣೆ ಎಂದರೇನು? ಕೃಷಿ ಪದ್ಧತಿಯಲ್ಲಿ ಇದು ಹೇಗೆ ಉಪಯುಕ್ತವಾಗಿದೆ? ಉತ್ತರ: ಅಪೇಕ್ಷಿತ ಗುಣಗಳನ್ನು ಒದಗಿಸುವ ವಂಶವಾಹಿಯನ್ನು ಬೆಳೆಯ ತಳಿಗಳಿಗೆ ಸೇರಿಸಿ ಹೊಸ ತಳಿ ಅಭಿವೃದ್ಧಿಪಡಿಸುವುದಕ್ಕೆ ವಂಶವಾಹಿ ಬದಲಾವಣೆ ಎನ್ನುವರು. ಕೃಷಿ ಪದ್ಧತಿಯಲ್ಲಿ ಅನುವಂಶೀಯತೆಯ ಬದಲಾವಣೆಯ ಉಪಯುಕ್ತತೆಗಳು: ಇಳುವರಿ, ಗುಣಮಟ್ಟ ಸುಧಾರಣೆ, ಜೈವಿಕ ಅಜೈವಿಕ ಪ್ರತಿರೋಧಕತೆ, ಪರಿಪಕ್ವತೆ ಅವಧಿ ಬದಲಾವಣೆ, ವ್ಯಾಪಕ ಹೊಂದಾಣಿಕೆ, ಬೆಳೆಗಳಿಗೆ ಸಂಬಂಧಿಸಿದಂತೆ ಅಪೇಕ್ಷಿತ ಗುಣಲಕ್ಷಣಗಳು. ಪ್ರಶ್ನೆ 5. ಶೇಖರಣಾ ಧಾನ್ಯಗಳನ್ನು ನಷ್ಟ ಹೇಗೆ ಉಂಟಾಗುತ್ತದೆ? ಶೇಖರಣಾ ಧಾನ್ಯಗಳ ನಷ್ಟವು ತೇವಾಂಶ, ಗಾಳಿ, ತಾಪ, ಕೀಟಗಳು, ಪಕ್ಷಿಗಳು, ಇಲಿಗಳು, ಬ್ಯಾಕ್ಟೀರಿಯಾಗಳು ಇತ್ಯಾದಿಗಳಿಂದ ಉಂಟಾಗುತ್ತದೆ. ಪ್ರಶ್ನೆ 6. ಉತ್ತಮ ಪಶು ಸಂಗೋಪನಾ ವಿಧಾನಗಳನ್ನು ರೈತರಿಗೆ ಹೇಗೆ ಲಾಭದಾಯಕ? ಉತ್ತರ: ತಮ್ಮ ಪಶು ಸಂಗೋಪನಾ ವಿಧಾನಗಳಿಂದ ರೈತರಿಗೆ ಹಾಲು, ಮೊಟ್ಟೆ ಮತ್ತು ಮಾಂಸಗಳ ಬೇಡಿಕೆ ಪೂರೈಸಲು ಸಹಾಯಕವಾಗಿದೆ. ಜಾನುವಾರುಗಳು ಉತ್ಪಾದನಾ ಸುಧಾರಿಸಲು ಸಹಾಯಕ. ಪ್ರಶ್ನೆ 7. ದನಗಳ ಸಾಕಾಣಿಕೆ ಲಾಭಗಳೇನು? ಉತ್ತರ: ದನಗಳ ಸಾಕಾಣಿಕೆ ಲಾಭಗಳು ಬರುವ ಕೃಷಿ ಕಾರ್ಯಗಳಾದ ಉಳುಮೆ, ನೀರಾವರಿ ಮತ್ತು ಸಾಗಾಣಿಕೆ ಸಹಾಯಕವಾಗಿವೆ. ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು. ಪ್ರಶ್ನೆ 8. ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಇರುವ ಸಾಮಾನ್ಯ ಅಂಶಗಳೇನು? ಉತ್ತರ: ಅವುಗಳ ಸಾಕಾಣಿಕೆಯಲ್ಲಿ ಇಲ್ಲಿರುವ ಸಾಮಾನ್ಯ ಅನೂಹ್ಯವಾಗಿ ವಿಭಿನ್ನವಾಗಿರುವ ಸಸ್ಯಗಳನ್ನು ಅಡ್ಡ ಹಾಯಿಸುವುದು, ಅಂದರೆ ತಳಿಗಳ ಸಂಕರಣ. ಪ್ರಶ್ನೆ 9. ನೈಸರ್ಗಿಕ ಮೀನುಗಾರಿಕೆ, ಸಮುದ್ರ ಮೀನು ಕೃಷಿ ಮತ್ತು ಸಿಹಿ ಮೀನುಗಳ ಕೃಷಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ನೈಸರ್ಗಿಕ ಮೀನುಗಾರಿಕೆ, ಸಮುದ್ರ ಮೀನು ಕೃಷಿ, ಸಿಹಿ ಮೀನು ಕೃಷಿ. ನೈಸರ್ಗಿಕ ಪರಿಸರದಲ್ಲಿ ಮೀನುಗಳನ್ನು ಉತ್ಪಾದಿಸುವ ಉಪ್ಪಿನ ನೀರಿನಲ್ಲಿ ವಿವಿಧ ಪ್ರಭೇದಗಳ ಮೀನುಗಳನ್ನು, ಸಿಹಿ ನೀರಿನಲ್ಲಿ ವಿವಿಧ ಪ್ರಭೇದಗಳ ಮೀನುಗಳನ್ನು. ನೈಸರ್ಗಿಕ ಮೀನುಗಾರಿಕೆ ವಿಧಾನ: ಸಮುದ್ರದ ಮೀನು ಕೃಷಿ, ಸಿಹಿ ಮೀನು ಕೃಷಿ.
ವಿಧಾನ, ಉತ್ಪಾದಿಸಿದ ನಿರ್ವಹಣೆ ಮಾಡುವ ವಿಧಾನ. ಸಿಗಡಿ, ಮೃದಂಗಿ, ಈಜು, ರೆಕ್ಕೆಯುಳ್ಳ ನಿಜವಾದ ಮೀನು. ಹೆಚ್ಚು ವಾಣಿಜ್ಯ ಮೌಲ್ಯ ಇರುವ ಮಿಲೆಟ್ಸ್, ಪರ್ಲ್, ಸ್ಪಾಟ್, ವೆಟ್ಕಿ. ಕಾಲುವೆಗಳು, ಕೆರೆಗಳು, ಜಲಾಶಯಗಳು ಮತ್ತು ಸಿಹಿಮೀನು. ನೈಸರ್ಗಿಕ ಮೀನುಗಾರಿಕೆ ಮುಂತಾದವುಗಳನ್ನು ನೈಸರ್ಗಿಕ. ಸಮುದ್ರ ಮೀನು, ಕೃಷಿ ಮೀನು. ಸಿಹಿಮೀನು, ಕೃಷಿ ಮೀನು ಮುಂತಾದವುಗಳನ್ನು ನೈಸರ್ಗಿಕವಾಗಿ ಉತ್ಪಾದಿಸಲಾಗುತ್ತದೆ. ಮುತ್ತಿನ ಪ್ರಾಣಿಗಳು, ಚಿಪ್ಪು ಮೀನುಗಳ ಮುಂತಾದವುಗಳನ್ನು ಸಮುದ್ರದಲ್ಲಿನ ಮೀನು ಕೃಷಿ. ನದಿಗಳಂತಹ ಸಿಹಿ ನೀರಿನ ಆಕಾರಗಳಲ್ಲಿ ಮೀನುಗಳು ಕೃಷಿ ಮಾಡಿ ಉತ್ಪಾದಿಸುತ್ತವೆ. ಸಮುದ್ರ ನೀರು, ಸಿಹಿ ನೀರು, ಕೃಷಿ ನೀರು. ಸಿಹಿ ಮೀನು, ನೈಸರ್ಗಿಕ ಮೀನುಗಾರಿಕೆ, ಸಮುದ್ರ ಮೀನು ಕೃಷಿ, ಸಿಹಿ ಮೀನು ಕೃಷಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. एक्सपर्ट कर एकेडमी विजयपुर, विलास सैनिक स्कूल ಮೊದಲ ಗೇಟ್ ಹತ್ತಿರ, ತರಿ ರೋಡ್, ಹಬೀಬ್ನಗರ್, ವಿಜಯಪುರ. Admission open. Summer vacation class and regular classes. Class 10th Kannada medium, class 10th English medium. PUC first, second arts, commerce, science and science PCMB. 10th, 9th, 8th, 7th, 6th, 4th, 5th. And PUC first, second coaching available. 4th, 5th class for Navodaya Sainik Kitur coaching in Expert Career Academy. So more information and address and inquiry, click for channel about YouTube channel Expert Career Academy Jaipur, YouTube channel Mujawar Sir. Expert Career Academy Jaipur, ವಿಳಾಸ ಸೈನಿಕ್ ಸ್ಕೂಲ್ ಮೊದಲ ಗೇಟ್ ಹತ್ತಿರ, ತರಿ ರೋಡ್, ಹಬೀಬ್ನಗರ್, ವಿಜಯಪುರ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.